ಅವಿನಾಶ್ ಅವರ ಮತ್ತು ನಿಮ್ಮ ಪರಿಚಯ ಇವಾಗ ನೀವು ಆಗಲೇ ಹೇಳಿದ್ರಿ, ನಾ ಮಾಡಿದ ಸಿನಿಮಾದಲ್ಲಿ ಅದು ಸಿನಿಮಾದ ನಿರ್ದೇಶಕಿಯಿಂದ ಹೆಂಗೆ ಕನೆಕ್ಟೆಡ್ ಅಂತ. ಇಲ್ಲ, ಆ್ಯಕ್ಚುಲಿ ನಾವು ಅವಿನಾಶ್ ನಾನು ಮೀಟ್ ಮಾಡಿದಾಗ ನನಗೆ ಅದೇ 8-9 ವರ್ಷನೇ. ಅವ್ರನ್ನ ಆಮೇಲೆ ನಾನು ಎಷ್ಟು ವರ್ಷ ಡಿಫ್ರೆನ್ಸ್ ಇದೆ? 15 ವರ್ಷ ಡಿಫ್ರೆನ್ಸ್. 15 ವರ್ಷ. ಅವ್ರನ್ನ ನಾನು ಆಮೇಲೆ ಮೀಟ್ ಮಾಡಿದ್ದು ಮಾಯಾಮೃಗ ಮಾಡುವಾಗ. ಅವಳಿಗೆ ಅವರು ಹಿ ವಾಸ್ ಎನ್ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್. ಡೆಸ್ಟಿನಿ ಅನ್ಸುತ್ತಾ ನಿಮಗೆ? ನಿಮ್ಮ 9 ವರ್ಷದಲ್ಲಿ ಭೇಟಿಯಾಗಿದ್ದು? ಐ ಥಿಂಕ್ ಸೊ. ಇದು ಎಲ್ರಿಗೂ ಆಗುತ್ತೆ ಅನಿಸುತ್ತೆ. ಓಕೆ, ಅವ್ರವ್ರಿಗೆ ಅವ್ರವ್ರ ಅನುಭವ ಅಷ್ಟೆ. ಎಲ್ರಿಗೂ ಆಗತ್ತೆ. ಯಾರನ್ನು ಈಗ ನಾನು ನಿಮ್ಮನ್ನು ಮಾತಾಡಿಸ್ತೀನಿ ಅಂದರೆ ಸುಮ್ಮನೆ ಕಾರಣ ಇಲ್ಲದೆ ಅಲ್ಲ, ಯಾವುದೋ ಒಂದು ಋಣಾನುಬಂಧ ಇರುತ್ತೆ. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಬಂಧಿಸಿಹುದೋ ಕಾಣೆನು. ಯಾವಾಗ ಅನ್ನಿಸ್ತು ನಿಮಗೆ ಅಲ್ವಾ? ಎಂಥ ಸುಂದರವಾದ ಸಾಲು ನೋಡಿ. ಈ ಋಣಾನುಬಂಧ ಅನ್ನೋದೇ ನಮ್ಗೆ ಆ ಪದಗಳೆಲ್ಲ ಮರ್ತೋಗಿದೆ. ಸೊ ಯಾವುದೋ ಋಣಾನುಬಂಧ ಇರುತ್ತೆ. ಸುಮ್ಮನೆ ಯಾರನ್ನು ಮೀಟ್ ಮಾಡಲ್ಲ ಜಗತ್ತಲ್ಲಿ. ಇಫ್ ಐ ಆಮ್ ಸ್ಪೆಂಡಿಂಗ್ 2 hours ಟಾಕಿಂಗ್ ಟು ಯು ಅಬೌಟ್ ಮೈ ಲೈಫ್, ವೈ ವುಡ್ ಐ ಡೂ ಇಟ್? ನೋ, ನಾಟ್ ವಿದೌಟ್ ಅ ರೀಸನ್. ಸೊ ಹಾಗೆ ಯಾವ ಜನ್ಮದ ಮೈತ್ರಿಯೋ ಅಂತ ಅನಿಸಿದ್ಯಾವಾಗ ಅಂತ ನಮಗೆ ಮೈತ್ರಿ ಅಂತಲೇ ಆವತ್ತು ಅನ್ನಿಸ್ತು, ಇವತ್ತು ಅನ್ನಿಸ್ತು. ಓಕೆ, ಯಾವ ಜನ್ಮದ ಪ್ರಿಯತಮ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ಇವರೇ ದುಷ್ಯಂತ, ನಾನೇ ಶಕುಂತಲೆ ಅಂತ ನನಗೆ ಯಾವತ್ತು ಅನಿಸಿ. ಬೋತ್ ಆಫ್ ಅಸ್ ದಟ್ ವೇ ಆರ್ ವೆರಿ ವೆರಿ ಅನ್ರೊಮ್ಯಾಂಟಿಕ್ ಪೀಪಲ್. ವೆರಿ ವೆರಿ ಪ್ರಾಕ್ಟಿಕಲ್ ಆ್ಯಂಡ್ ವೆರಿ ಅನ್ರೊಮ್ಯಾಂಟಿಕ್, ಬೋರಿಂಗ್ಲಿ ಅನ್ರೊಮ್ಯಾಂಟಿಕ್. ಅವ್ರಿಗಂತೂ ಹುಟ್ಟಿದ ಭಾನು ನೆನಪಿರಲ್ಲ. ಯಾವಾಗಲೂ ಇನ್ವೇರಿಯಬ್ಲಿ January 28th ಇಸ್ ಮೈ ಬರ್ತ್ಡೇ. ಅರೌಂಡ್ 30th or 31st ನೀನು ಹುಡ್ದಬ್ಬ ಇದ್ದಿರ್ಬೇಕಲ್ಲ ಅಂತ. ಹೋಗ್ಲಿ ಬಿಡು, ಮರ್ತೋಯ್ತಾ, ಹೋಗ್ಲಿ ಬಿಡು ಅಂತ ಅನೇಕರು ವಿಶ್ ಮಾಡ್ತಾ ಇರುವಾಗ ಕೋಪ ಬರಲ್ವಾ? ಎಷ್ಟು ವರ್ಷ ಕೋಪ ಮಾಡ್ಕೋತೀರಾ? ಅದು ಎಲ್ಲ ಅಭ್ಯಾಸ ಆಗೋದು ಒಂದು ಪಾಯಿಂಟ್ ಆದಮೇಲೆ. ಇದಿಷ್ಟೇ ಅಂತ ಎಲ್ಲರೂ ವಿಶ್ ಮಾಡ್ತಾ ಇರುವಾಗಲೂ ಅವ್ರಿಗೆ ಹೊಳೆಯಲ್ಲ. ಯಾಕೋ ವಿಶ್ ಮಾಡ್ತಾ ಇದ್ದಾರಲ್ಲ, ಏನೋ ಇರಬೇಕು ನೋಡಿ ಅಂತ. 2-3 ದಿವಸ ಆದಮೇಲೆ ಯಾವಾಗಲಾದರೂ ಕೇಳ್ತಾರೆ, ಹೌದಲ್ವಾ, ಅಯ್ಯೋ ಮರ್ತೋಯ್ತು ನೋಡು ಅಂತ. ಹೋಗಿ ಅಷ್ಟೇ. ಅದೆಲ್ಲ ಸೊ ಆ ಎಕ್ಸ್ಪೆಕ್ಟೇಷನ್ನು, ಆ ರೊಮ್ಯಾನ್ಸ್ ಎಲ್ಲ ಸಾಮಾನ್ಯವಾಗಿ ಮದುವೆ ಕೆಲವು ವರ್ಷಗಳು ಎಲ್ರಿಗೂ ಇರುತ್ತೆ. ಟೀದಿಂಗ್ ಪ್ರಾಬ್ಲಮ್ಸ್ ಅಂತಾರೆ. ಹೇಗೆ ಮಕ್ಳಿಗೆ ಹಲ್ಲು ಬರುವಾಗ ಭಾಳ ಕಷ್ಟ ಆಗುತ್ತೋ, ಅದೇ ರೀತಿ ಮದುವೆ ಮೊದಲ ಸಾಲುಗಳು ಬಹಳ ಕಷ್ಟನೇ. ಯಾಕೆಂದರೆ ಹೊಂದ್ಕೊಳ್ಳೋದು ಎರಡು ಬೇರೆ ಬೇರೆ ವ್ಯಕ್ತಿತ್ವಗಳು, ಬೇರೆ ಬೇರೆ ವ್ಯಕ್ತಿಗಳು, ಬೇರೆ ಬೇರೆ ಸಮಾಜದಿಂದ ಬಂದಿರ್ತೀವಿ, ಬೇರೆ ಬೇರೆ ವಾತಾವರಣದಿಂದ ಬಂದಿರ್ತೀವಿ. ನಮ್ಮ ವಿಷಯಕ್ಕೆ ಬಂದಾಗ ಬೇರೆ ಬೇರೆ ಕಾಲಘಟ್ಟದಿಂದ ಬಂದಿರ್ತೀವಿ, ಕಮ್ ಫ್ರಮ್ ಡಿಫ್ರೆಂಟ್ ಜನ್ರೇಷನ್ಸ್. ಸೊ ಅದೆಲ್ಲ ಇರುತ್ತೆ, ಆ ಸಮಸ್ಯೆಗಳೆಲ್ಲ ಬಹಳ ಇರುತ್ತೆ. ಮತ್ತು ಇದು ಬೇಕಿತ್ತ ಅಂತಲೂ ಅನ್ನಿಸ್ಬೋದೇನೋ, ತಪ್ಪಿಲ್ಲ. ಸೊ ಬಟ್ ಅದನ್ನೆಲ್ಲ ಮೀರಿದ್ದು ಯಾವುದೋ ಒಂದು ಸ್ನೇಹ ಇರುತ್ತಲ್ಲ. ಇವತ್ತಿನ ಕಾಲಕ್ಕೆ ಮದುವೆಗಳು ಮುರಿದು ಬಿಡ್ತಾ ಇರೋ ಕಾರಣ ನನಗನ್ಸುತ್ತೆ, ಎಷ್ಟೇ ಈ ಸಮಾನತೆ ಅದು ಇದು ಮಾತಾಡಿದ್ರು ಎಲ್ಲೋ ಒಂದು ಕಡೆ ಗೌರವ ಕಡಿಮೆ. ಎರಡೂ ಕಡೆಯಿಂದ ಬರೀ ನಾನು ಅದನ್ನು ಹೆಣ್ಮಕ್ಳಿಗೆ ಗಂಡಸರು ಗೌರವ ಕೊಡಲ್ಲ, ಇದ್ದಿರಬಹುದು. ಮೇ ಬಿ ನಮ್ಮ ಪೇರೆಂಟ್ಸ್ ಜನ್ರೇಷನ್ಗೆ ಅದು ಇದ್ದಿರ್ಬೋದೇನೋ, ಕೂತ್ಕೊ ನೀನು ಅಂತ ಗಂಡಸರು ಹೆಣ್ಮಕ್ಳನ್ನ ಗದರೋದಿಲ್ಲ. ಇವತ್ತಿನ ಕಾಲಕ್ಕೆ ಹೆಣ್ಮಕ್ಳಿಗೂ ದಟ್ ಮ್ಯೂಚುವಲ್ ರೆಸ್ಪೆಕ್ಟ್ ಈಸ್ ಲ್ಯಾಕಿಂಗ್ ಇನ್ ಗರ್ಲ್ಸ್ ಆಲ್ಸೋ, ಐ ಫೀಲ್. ಸೊ ಅದೇನಾಗುತ್ತೆ, ನಿಮಗೆ ಆ ಗೌರವ ಇಲ್ಲದೆ ಇದ್ದ ಜಾಗದಲ್ಲಿ ಒಟ್ಟಿಗೆ ಬದುಕೋದು ಕಷ್ಟ ಆಗ್ಬಿಡುತ್ತೆ. ಇಟ್ ಬಾಯ್ಲ್ಸ್ ಡೌನ್ ಟು ರೆಸ್ಪೆಕ್ಟ್ ಫಾರ್ ಈಚ್ ಅದರ್, ದಟ್ಸ್ ಆಲ್. So if you are friends, then it's easier. You don't take each other for granted. ಇರ್ತಾರೆ ಬಿಡು ಅನ್ನೋ attitude ಇರಲ್ಲ. ಸೋ ಈಸಿ ಅಂತ ಅಂದರೆ 15 ವರ್ಷದ It's not easy at all. ಯಾಕಂದರೆ ಒಂದು ಇಡೀ ಜನರೇಷನ್. No, but if the basic respect is there, then it sustains. Basic respect, friendship leads to basic respect. You have to be friends. ಅದಕ್ಕೆ ಹೇಳಿದೆ, ಯಾವ ಜನ್ಮದ ಮೈತ್ರಿ, ಯಾವ ಜನ್ಮದ ಪ್ರೇಮ ಅಲ್ಲ, ಜನ್ಮದ ಅನುಬಂಧ ಅಲ್ಲ, ನಮ್ಮ ಯಾವ ಜನ್ಮದ ಮೈತ್ರಿ ಅಷ್ಟೇ. ಇಟ್ಸ್ ಅ ಫನಿ ಕ್ವೆಶ್ಚನ್. ಆದರೆ ಹೀಗೆ ನೀವು ಬರ್ತೀರಾ ಅಂದಾಗ ಹೀಗೆ ಒಂದು ಪ್ರಶ್ನೆಗಳ ಮಧ್ಯೆ ಇದೊಂದು ಪ್ರಶ್ನೆ ಉದ್ಭವ ಆಯಿತು. ಅವಿನಾಶ್ ಅವರು ಮನೆಯಲ್ಲಿ ರಾಮಚಂದ್ರ ಶಾಸ್ತ್ರಿಗಳ ಥರ ಏನಾದರೂ ಆಡ್ತಾರ? ರೀ, ರಾಮಚಂದ್ರ ಶಾಸ್ತ್ರಿಗಳ ಥರ ಇದ್ದರೆ ನಾನು ಖುಷಿಯಾಗಿದ್ದು ಬಿಡ್ತೀನಿ. ಅವ್ರು ಎಲ್ಲ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಸೈಡ್ ಇದೆ ಅವ್ರಿಗೆ.
ಸಿಕ್ಕಾಪಟ್ಟೆ ಹಾಸ್ಯ ಪ್ರಜ್ಞೆ ಇದೆ ಅವ್ರ ಮನೇಲಿ ಎಲ್ರಿಗೂ ಇದೆ. ಹಾಸ್ಯ ಪ್ರಜ್ಞೆ ಅನ್ನೋದು ಇದಲ್ಲ, ಏನಂತಾರೆ, ಈ ಸ್ಲ್ಯಾಪ್ಸ್ಟಿಕ್ ಅಲ್ಲ, ಅಂದರೆ ಮುಖ ಸೊಟ್ಟ ಮಾಡೋದು ಹೀಗೆಲ್ಲ ಅದಲ್ಲ. ಅದನ್ನು ಹೇಗೆ ಹೇಳೋದು, ವೈಸ್ ಕ್ರ್ಯಾಕ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಅವ್ರಿಗೆಲ್ಲದ್ರಲ್ಲೂ ಹಾಸ್ಯ ಕಾಣ್ತಾ ಇರುತ್ತೆ. ನಮಗೆಲ್ಲ ಅಂದರೆ ಪರ್ಸ್ನಲಿ ಒಬ್ಬ ವೀಕ್ಷಕಳಾಗಿ ನನಗನ್ಸೋದು ಅವಿನಾಶ್ ಅವರು ಅಂತಂದರೆ ತುಂಬ ಸ್ಟ್ರಿಕ್ಟ್ ಇರ್ತಾರೆ, ಫುಲ್ ಸೀರಿಯಸ್ ವ್ಯಕ್ತಿತ್ವದ, ಯಾಕೆಂದರೆ ಅವ್ರ ಪಾತ್ರಗಳ ಮೂಲಕ ಪರಿಚಯ ಅಲ್ವಾ, ಹಾಗಾಗಿ ನಮಗನ್ಸೋದು ಬಹಳ ಸೀರಿಯಸ್ ವ್ಯಕ್ತಿ ಇರಬೇಕು ಇವರು, ಮನೆಯಲ್ಲಿ ಯಾರ ಜೊತೆನೂ ಜಾಸ್ತಿ ಮಾತಾಡಲ್ಲ, ಗರಂ ಆಗಿರ್ತಾರೇನೋ ಅಂತ ಅನ್ಸುತ್ತೆ. ನೋಡಿ, ನಾನು ಅವ್ರ ಮನೆ ಲಕ್ಷಣ ಹೇಳ್ತೀನಿ. ಅವ್ರಿಗೆ 3 ಜನ ಅಣ್ಣಂದರು. ರಂಗನಾಥ ಅಂತ ದೊಡ್ಡವರವರು, ಸಂಘದ ಆರ್ ಎಸ್ ಎಸ್ಗಾಗಿ ತಾನು ಅಂತ ಅಂದ್ಕೊಂಡವರು. ಅದಾದ್ಮೇಲೆ ರಮೇಶ ಅಂತ, ಇನ್ನೊಬ್ಬರು ನಾಗೇಂದ್ರ ಅಂತ. ಅವ್ರಿಗಿಬ್ಬರು ಅಕ್ಕಂದರು, ಪರಿಮಳ ಅಂತ, ಪ್ರಭಾ ಅಂತ. ಅದಲ್ಲದೆ ಅವ್ರ ತಂದೆಯ ಮೊದಲ ಪತ್ನಿಯ 2 ಅಕ್ಕಂದರು, ನರ್ಸು ಅಂತ ಒಬ್ಬರು, ಸತ್ಯವತಿ ಅಂತ ಒಬ್ಬರು. ಹೀಗೆ ದೇರ್ ಫ್ಯಾಮಿಲಿ. ಈಗ ಅವಿನಾಶ್ ಇಸ್ ದ ಯಂಗೆಸ್ಟ್ ಇನ್ ದಟ್ ಫ್ಯಾಮಿಲಿ. ಸೊ ಅವರೆಲ್ಲ ತುಂಬ, ಅವ್ರು ನನಗಿಂತ 15 ವರ್ಷ ದೊಡ್ಡವರು, ಬಟ್ ಅವ್ರ ಅಣ್ಣಂದ್ರ ಅಕ್ಕಂದ್ರಲ್ಲ ಅವ್ರಿಗಿಂತ ತುಂಬ ದೊಡ್ಡವರು, ಆಯಿತಾ. ಹಿಸ್ 2 brothers ಆರ್ ಎಲ್ಡರ್ ಟು ಮೈ ಫಾದರ್ ಆಲ್ಸೋ. ಸೊ ಆ ಥರದ ಇದು. ನಾನು ಸುಮ್ಮನೆ ನಿಮಗೊಂದು ಉದಾಹರಣೆ ಹೇಳ್ತೇನೆ. ಅವ್ರ ಅಣ್ಣ ನಾಗೇಂದ್ರ, ಅವ್ರ ಮನೆಯ ಗುಣಕ್ಕೆ ನಾನು ಹೇಳ್ತಾರೆ, ಅವ್ರು ಎಲ್ಲದರಲ್ಲೂ ಹೇಗೆ ಜೋಕ್. ಅವ್ರು ನಾಗೇಂದ್ರ ಅವ್ರ ಹೆಂಡ್ತಿದ್ದು ಅಂದರೆ ಅದು ಅರೇಂಜ್ಡ್ ಲವ್, ಅಂದೇನು ಲವ್ ಅಲ್ಲ, ಅರೇಂಜ್ಡೇ, ಬಟ್ ಏನು ಜಾತಕ ನೋಡಿ ಮಾಡಿದ್ದಲ್ಲ. ನೀವು ಇವ್ರನ್ನ ಆಗ್ತೀರಾ ಅಂತ ಕೇಳಿದ್ದು. ಸೊ ಗೀತಾ ಅವ್ರ ಹೆಸರು, ನಾಗೇಂದ್ರ ಅವ್ರ ಮಿಸ್ಸಸ್ಸು. ಗೀತಾ ನಾಗೇಂದ್ರಕ್ಕೆ ಹೇಳಿದ್ರಂತೆ, ನಾಗೇಂದ್ರ ನೀನು ನನಗೆ ಫ್ರೆಂಡು, ನಾಗೇಂದ್ರ ನಾವು ಅಂದರೆ ನನಗೆ ಹಿಂಸೆ ಆಗುತ್ತೆ, ನೀನು ನನಗೆ ಫ್ರೆಂಡು, ನಾನು ಏಕವಚನದಲ್ಲಿ, ಬಿಕಾಸ್ ನಾನು ಹೇಳ್ತಾ ಇರೋದು 40 ವರ್ಷದ ಹಿಂದೆ, ಇಟ್ಸ್ ನಾಟ್ ಈಸಿ ಅಲ್ವಾ, 40 ಅಂತ ಅಂದಿದ್ದಕ್ಕೆ ನಾಗೇಂದ್ರ ಹೇಳಿದ್ರಂತೆ, ನಿಮಗೆ ಹೇಗೆ ತೋಚತ್ತೋ ಹಾಕ್ತೀರಿ. ಸೊ ದಿಸ್ ಈಸ್ ದೇರ್ ಬೇಸಿಕ್ ನೇಚರ್. ಅವ್ರ ಮನೇಲಿ ಎಲ್ಲರೂ ಇರೋದೇ ಹೀಗೆ, ಎಲ್ಲವೂ ಅವ್ರಿಗೆ ಎಲ್ಲವೂ ಹಾಸ್ಯ, ಯಾವುದಕ್ಕೂ ತುಂಬ ತಲೆ ಕೆಡಿಸ್ಕೊಳ್ಳೋ ಜನ ಅಲ್ಲ. ಆ್ಯಕ್ಚುಲಿ ಅವಿನಾಶ್ ಇಸ್ ಲೈಕ್ ದಟ್ ಥ್ರೂ ಔಟ್ ದ ಡೇ. ಗೊತ್ತಾಗಲ್ಲ ಅಷ್ಟೇ, ಹೊರಗಡೆ ಇರೋರು ಮತ್ತು ಅವರು ಭಾಳ ಒಂದು ಹಿಂಗೆ ಇಟ್ಕೊಂಡು ಮಾತಾಡ್ತಾರೆ. ಸೊ ಗೊತ್ತಾಗಲ್ಲ ಅದು ಎಷ್ಟು ಒಳಗಡೆ, ಎಷ್ಟು ಅದೊಂಥರ ತುಂಬ ಅದು ಸರ್ಕಾಸ್ಟಿಕ್ ಅನ್ನೋಕ್ಕಾಗಲ್ಲ, ಬಟ್ ಅದು ತುಂಬ ಸರ್ಕಾಸಮ್ ಇರುತ್ತೆ. ಓಕೆ, ಅದೇ ಕೆಟ್ಟ ರೀತಿಲಲ್ಲ, ಬಟ್ ಆಡ್ಕೊಳ್ಳೋದು ಜಾಸ್ತಿ. ಅದೇ ಹೇಳಿದ್ನಲ್ಲ, ನಿನ್ನೆ ಮೊನ್ನೆ ಹೊಡೆದ ಬರಬೇಕಲ್ವಾ ಅಂದ್ಬಿಟ್ಟು ನಕ್ಬಿಟ್ಟು ಹೋಗ್ತಾರೆ. ಜಗಳ ಆಡೋಕ್ಕೆ ನಿಮಗೆ ಚಾನ್ಸ್ ಸಿಗಲ್ಲ. ಹೇಗೆ ಜಗಳ ಆಡ್ತೀರಿ ಅವ್ರು ಅದನ್ನು ಆ ಥರ ಹೇಳಿದ್ರೆ? ಹಾಗೆ ನಾವು ಜಗಳ ಆಡೋದನ್ನು ನಾನು ಕಾನ್ಷಿಯಸ್ ಆಗಿ ಜಗಳ ಅಲ್ಲ, ಯಾಕೆ 15 ವರ್ಷದ ಗ್ಯಾಪ್ ಇರುವಾಗ ಬೇರೆ ಬೇರೆ ಜನ್ರೇಷನ್, ಬೇರೆ ಬೇರೆ ತಲೆಮಾರು, ಬೇರೆ ಬೇರೆ ಪ್ರಪಂಚನ ಅವ್ರು ನೋಡೋ ರೀತಿನೇ ಬೇರೆ, ನಾನು ನೋಡೋ ರೀತಿನೇ ಬೇರೆ. ನಮ್ಮ ಆದಮೇಲಿನ ಜನ್ರೇಷನ್ ಎಲ್ಲ ಬಂದ್ಬಿಟ್ಟಿದೆ. ಜಗಳಗಳಾಗಲ್ವ ಅಂದರೆ ಭಿನ್ನಾಭಿಪ್ರಾಯಗಳು ಇರಬಹುದೇನೋ, ಭಿನ್ನಾಭಿಪ್ರಾಯ, ವಾದ, ಚರ್ಚೆ, ಅದನ್ನು ಮೀರಿದ ಜಗಳ ಆಗೋದು ಯಾವಾಗ ಅಂದರೆ ಪ್ರತಿಕ್ರಿಯೆ ಇದ್ದಾಗ. ನಾನು ಇದೊಂದು ಕಾನ್ಷಿಯಸ್ ಡೆಸಿಷನ್, ಈಗ ನಮಗೆ ಮದುವೆ ಆಗಿ 25 ವರ್ಷ ಆಗಿದೆ, ಒಂದು ಆಲ್ಮೋಸ್ಟ್ 20 ವರ್ಷದ ಹಿಂದೆ ಅಂತಲೇ ಅನಿಸುತ್ತೆ, ಐ ಟುಕ್ ಅ ಕಾನ್ಷಿಯಸ್ ಡೆಸಿಷನ್ ಆಫ್ ನಾಟ್ ಟು ರಿಟ್ಯಾಲಿಯೇಟ್ ಆರ್ ರಿಯಾಕ್ಟ್. ಎಷ್ಟು ಸುಲಭನ ಅದು? ತುಂಬ ಕಷ್ಟ. ಬಟ್ ನಿಮ್ಮನ್ನು ನೀವು ನೋಡಿ, ಅವ್ರ ಒಳ್ಳೆಯ ಮದುವೆ ಅದೆಂಥದ್ದು ಸೂತ್ರಗಳು, 12 ಸೂತ್ರಗಳು ಅಂತ ಯಾವುದೋ ಒಂದು ಸಿನಿಮಾ ಬಂದಿತ್ತಾನಂತ ನಂಗೆ ಅವ್ರ ಪಿಕ್ಚರ್, ಅದೆಂಥದ್ದು ಇದು ದಾಂಪತ್ಯದ ಮರ್ತೋಗಿದೆ, ಸುಖ ಸಂಸಾರಕ್ಕೆ 12 ಸೂತ್ರ. ಆ ಥರ ಇದೊಂದು ನಾನು ಕಂಡುಕೊಂಡ ಸೂತ್ರ ಇದು. ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡಬಾರ್ದು ಅಷ್ಟೆ, ಕಿರ್ಚಾಡಲಿ ಇದು ಕಿರ್ಚಾಡಲಿ. ಅವಿನಾಶ್ ಇದೆಲ್ಲ ಹಾರುತ್ತೆ ನಮ್ಮ ಮನೇಲಿ, ಬೆಳ್ಳಿ ತಟ್ಟೆ ಎಲ್ಲ ಹಾಗೆ ಅಲ್ಲಿಗೆಲ್ಲ ಹೋಗುತ್ತೆ, ರೂಫ್ಗೆಲ್ಲ ಹೋಗುತ್ತೆ. ಹೌದು, ಊಟದ ಸಮೇತ ಎಲ್ಲ ಹೋಗಿದೆ. ಈಗಲೂ ಅಷ್ಟೇ, ಸಿಟ್ಟು ಬಂದರೆ ಹಿಂಗೆ ಫೋನ್ ತೊಗೋತಾರೆ. ನಾನು ಅಯ್ಯೋ 1.5 ಲಕ್ಷದ ಫೋನು ಅಂತ ನಾನು ಹಿಂಗೆ ತೊಗೋತಾರೆ, ಹಿಂಗೆ ಟಿ ವಿ ಮೇಲೆ ಬಿಸಾಡ್ತಾರೆ. ಟಿ ವಿನೂ ಕ್ರ್ಯಾಕ್ ಆಗ್ಬೋದು, ಫೋನು ಹೊಡೆದೋಗ್ಬಿಡ್ಬೋದು. ಆ ಥರದ ಸಿಟ್ಟುಗಳೆಲ್ಲ ಬರುತ್ತೆ. ನೀವು ಆವಾಗ ಅಂತ ಹೋಗೋದಲ್ಲ, ಸುಮ್ಮನೆ ಇದ್ಬಿಡ್ಬೇಕು. ಆಯಿತು, ಎಷ್ಟೊತ್ತಿರಕ್ಕೆ ಸಾಧ್ಯ ಸಿಟ್ಟು ಅನ್ನೋದು ಮನುಷ್ಯನಿಗೆ? 5 ನಿಮಿಷ 10 ನಿಮಿಷ ಅದೆಲ್ಲ ಕೂಲ್ ಡೌನ್ ಆದಮೇಲೆ ಮಾತಾಡ್ಸಿದ್ರಾಯ್ತು. ನಮ್ಗೆ ಒಂದಷ್ಟು ತಾಳ್ಮೆ ಇರಬೇಕು ಅಷ್ಟು ಹೊತ್ತು, ಬಿಕಾಸ್ ನಮಗೂ ಬರ್ತಾ ಇರ್ತಲ್ಲ
ವಾಪಸ್ ಕೊಡಬೇಕು ಅಂತ ನಮಗೂ ಅನ್ನಿಸ್ತಾ ಇರುತ್ತೆ. ಮನುಷ್ಯರಾಗಿ ಸಹಜ ಅಲ್ವಾ, ನಾವೇನು ದೇವರಲ್ವಲ್ಲ. ಸೊ ದಿಸ್ ಐ ಕಾನ್ಷಿಯಸ್ಲಿ ಟಾಟ್ ಮೈ ಸೆಲ್ಫ್ ನೆವರ್ ಟು ರಿಟಾಲಿಯೇಟ್. ಟು ದಿಸ್ ಡೇ ಐ ಡೋಂಟ್ ರಿಟಾಲಿಯೇಟ್. ಐ ನೆವರ್ ಟಾಕ್ ಬ್ಯಾಕ್. ಐ ನೆವರ್ ಆರ್ಗ್ಯೂ ಅಟ್ ದಟ್ ಮೂಮೆಂಟ್. ಅವ್ರು ಸಿಟ್ಟಲ್ಲಿದ್ದಾಗ ನಾನು ಆರ್ಗ್ಯುಮೆಂಟಿಗೆ ಇಳಿಯಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ನಂದು ಬೇರೆಯೇ ಪ್ರವಚನ ಸ್ಟಾರ್ಟ್ ಆಗುತ್ತೆ. ಅವಾಗ ಸೋಮ್ಕೋದಿರ್ತಾರೆ. ಯಾಕೆಲ್ಲ ಸುಟ್ಟೆ ಆ ಸಿಟ್ಟೆಲ್ಲ ಮೇಲಕ್ಕೆ ಹೋಗಿ ಪೀಕಿಗೆ ಹೋಗಿ ಅದೆಲ್ಲ ಟಯರ್ಡಾಗಿ ಹಿಂಗಾಗ್ಬಿಟ್ಟಾಗ ನನ್ನ ಪ್ರವಚನ ಸ್ಟಾರ್ಟ್. ನೀನು ಹಂಗಂದ್ಯಲ್ಲ, ಅದಕ್ಕಿದು ಅರ್ಥ, ಇದಕ್ಕದು, ಅದಕ್ಕಿದು ಅಂತ. ಹಾಗೆ ಆ್ಯಕ್ಚುಲಿ ಅವಿನಾಶ್ ಆಲ್ಸೋ ಇನ್ಸ್ಪೈಟ್ ಆಫ್ ದಟ್ 15 years ಗ್ಯಾಪ್, ಅವಾಗ ನಾವು 25 ವರ್ಷದ ಹಿಂದೆ ಗಂಡನ್ನ ನೀನು ತಾನು ಅಂತೆಲ್ಲ ಯಾರೂ ಮಾತಾಡಿಸ್ತಾ ಇರಲಿಲ್ಲ. ನಮ್ಮ ಅಮ್ಮಂಗೆ ಸಿಟ್ಟೇ ಬರೋದು. ಬಟ್ ಅವಿನಾಶ್ ಸೆಡ್ ವಿ ಹ್ಯಾವ್ ಟು ಬಿ ಫ್ರೆಂಡ್ಸ್. ಸೊ ನೀನು ದ ಮಿನಿಟ್ ಯು ಸ್ಟಾರ್ಟ್ ಸೇಯಿಂಗ್ ನೀವು, ನನಗೆ ಆ ಫ್ರೆಂಡ್ಶಿಪ್ ಅಂತ ಅನಿಸಲ್ಲ ಅಂತ ಅಂದರು. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಮೇಡ್ ಇಟ್ ಈಸಿಯರ್ ಅಲ್ವಾ, ವೆನ್ ದೇ ಥಿಂಕ್ ಯು ಆರ್ ಅನ್ ಈಕ್ವಲ್. ಈಗ ಹೋಗೋ ಬಾರೋ ಅಂತಲೇ ಹೇಳ್ತಾರೆ ಹೆಣ್ಮಕ್ಳು, ಪರವಾಗಿ ಆ ಕಾಲಕ್ಕೆ ತಕ್ಕಂಗಿದೆಲ್ಲ ಅಲ್ವಾ. ಗಂಡನ ಹೆಸರು ಹೇಳಬಾರ್ದು ಅಂತಲೂ ಒಂದು ಕಾಲ ಇತ್ತಲ್ವಾ, ನಮಗೆ ಮುಂಚಿನ ಜನ್ರೇಷನ್ ಅವರು ಹೆಸರು ರೀ ಅನ್ನೋದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಅನ್ಸತ್ತೆ. ಇರಲಿ, ಅದೆಲ್ಲ ಕಾಲದಿಂದ ಕಾಲಕ್ಕೆಲ್ಲ ಬದಲಾಗುತ್ತೆ. ಹಾಗಾದರೆ ಕೋಪ ಜಾಸ್ತಿ ಅವಿನಾಶ್ ಅವರಿಗೆ? ಎರಡೂ ಜಾಸ್ತಿ, ಹಾಸ್ಯನೂ ಜಾಸ್ತಿ, ಕೋಪನೂ ಜಾಸ್ತಿ. ಓಕೆ. ನಿಮಗೆ ಯಾವಾಗಲೂ ಕೋಪ ಬರಲ್ವಾ? ಬರುತ್ತೆ, ಏನು ಮಾಡೋದು. ಬಟ್ ಈ ಬ್ಯಾಲೆನ್ಸ್ ಸೂತ್ರನ ಬಹುಶಃ ಕಂಡುಕೊಂಡ್ರೆ ಈಗ ಇತ್ತೀಚೆಗೆ ಏನು ನಡೀತಾ ಇದೆ, ಡಿವೋರ್ಸ್ ಅಂತ, ಅದಕ್ಕೆ ಒಂದು ಒಳ್ಳೆ ಸೂತ್ರ ಸಿಗುತ್ತೆ ಅನಿಸುತ್ತೆ ಈಗಿನ ಯಂಗ್ ಜನ್ರೇಷನಿಗೆ. ಇಷ್ಟೇ ಅಮ್ಮ, ಆ ಸಮಯಕ್ಕೆ ನಿಮಗೆ ನಿಜವಾಗ್ಲೂ ಆಸಕ್ತಿ ಇದ್ದರೆ ಆ ಮದುವೆಯಲ್ಲಿ, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಏನಾಗ್ತಾ ಇದೆ, ಮದುವೆ ಅನ್ನೋದು ಒಂದು ಸ್ಪೆಕ್ಟಕಲ್ ಆಗೋಗಿದೆ ಅಲ್ವಾ. ಪ್ರೀ ವೆಡ್ಡಿಂಗ್ ಶೂಟ್, ಆಮೇಲೆ ಒಂದು ವಾರ ಮದುವೆ. ಯಾಕೆಂದರೆ ಬಾಲಿವುಡ್ಡಲ್ಲಿ ಯಾರೋ ದೀಪಿಕಾ ಪಡ್ಕೋನ್ ಯಾವುದೋ ಇದಕ್ಕೆ ಹೋಗಿ ಅಂಥದ್ದು ಇಟಲಿಲಿ ಹೋಗಿ ಫರಾಗೋಮೋ ವಿಲೇಜಲ್ಲಿ ಮದುವೆ ಆದರು. ಇನ್ಯಾರೋ ರಶ್ಮಿಕಾ ಮಂದಣ್ಣ ಯಾವುದೋ ಉದಯ್ಪುರ್ ಪ್ಯಾಲೇಸಲ್ಲಾದರು. ಹೀಗೆ ಇದನ್ನು ನೋಡಿ ಹೆಣ್ಮಕ್ಳಿಗೆ ಮದುವೆ ಬಗ್ಗೆ ಆಸೆ. ಹೆಣ್ಮಕ್ಳು ಅಂದರೆ ನಾನು ಗಂಡು ಮಕ್ಕಳನ್ನೂ ಸೇರಿಸಿನೇ ಹೇಳ್ತಾ ಇದ್ದೀನಿ. ಸೊ ನಮ್ಮಲ್ಲಿ ಇಲ್ಲದೇ ಇರೋ ಪದ್ಧತಿಗಳೆಲ್ಲ ಬಂದಿದೆ. ಅಂದರೆ ಎಷ್ಟೆಷ್ಟು ಹಣ ಇದೆಯೋ ಅದಕ್ಕೆ ತಕ್ಕಂಗೆ, ಎಷ್ಟೆಷ್ಟು ಹಣ ಇದೆಯೋ ಅದಕ್ಕೆ ತಕ್ಕಂಗೆ ಅಂದರೆ ಅದನ್ನು ಮೀರಿದ್ದಂಗೆ. ಹೌದು. 100 ರೂಪಾಯಿ ಇದ್ದರೆ 500 ರೂಪಾಯಿ ಮದುವೆ, 500 ರೂಪಾಯಿ ಇದ್ದರೆ 5,000 ರೂಪಾಯಿ ಮದುವೆ, ಹಾಗೆ ಆಯಿತಾ. ಶ್ರೀಮಂತರೇ ಹಾಗೆ ಮಾಡ್ತಾರೆ ಅಂತಲ್ಲ, ಮಿಡ್ಲ್ ಕ್ಲಾಸು ಇದನ್ನು ಶುರು ಮಾಡ್ಕೊಂಡಿದ್ದಾರೆ. ಏನು ಮೆಹಂದಿ ಅಂತ ಒಂದು ದಿವಸ, ನಮ್ಮಲ್ಲದೆಲ್ಲ ಇರಲಿಲ್ಲಪ್ಪ. ರಾತ್ರಿ ಹಚ್ಕೋತಾ ಇದ್ವಿ, ಮಲ್ಕೋತಾ ಇದ್ವಿ, ಬೆಳಗ್ಗೆ ಎದ್ದರೆ ಮದುವೆ ಅಲ್ವಾ. ಅರಿಶಿನ ಶಾಸ್ತ್ರನೂ ಅಷ್ಟೇ, ಸಣ್ಣದಾಗಿ ಮನೇಲಿ ಮಾಡ್ಕೊಂಡ್ಬಿಡ್ತಿದ್ರು. ಸೊ ಮೆಹಂದಿ ಅಂತ ಒಂದು ದಿವಸ. ಇನ್ನೊಂದು ನನಗೆ ಇಷ್ಟನೇ ಆಗದೆ ಇರೋ ಒಂದು ಸಂಸ್ಕೃತಿ ಬಂದಿದೆ, ಅದೇನು ಸಂಗೀತ್. ನೋಡಿ, ಸಂಗೀತ ಹಾಡೋದು, ಕುಣಿಯೋದು, ಇದು ಎಲ್ಲ ಟ್ರೆಡಿಷನ್ನಲ್ಲೂ ಬಂದಿರೋದು. ಮತ್ತು ಅದೇ ಸಮಯ ಅಲ್ವಾ, ಈ ಸೋಪಾನ ಗೀತೆ ಅಂತೆಲ್ಲ ಹೇಳ್ತಾರಲ್ಲ, ಇದೆಲ್ಲ ಚೇಷ್ಟೆ ಮಾಡೋದು, ಹಾಡೋದು, ಈ ಕುಟುಂಬದವರು ಆ ಕುಟುಂಬನ ರೇಗಿಸೋದು, ಇದೆಲ್ಲ ಎಲ್ಲ ಟ್ರೆಡಿಷನಲ್ಲೂ ಇದೆ, ಎಲ್ಲ ಹಳ್ಳಿಗಳಲ್ಲೂ ಇದೆ. ಆದರೆ ಈ ಸಂಗೀತ ಅನ್ನೋ ಹೆಸರಲ್ಲಿ ಈ ನಡುವೆ ಆಲ್ಕೋಹಾಲ್ ಸರ್ವ್ ಮಾಡ್ತಾರೆ, ಗೊತ್ತಾ. ದ್ಯಾಟ್ ಈಸ್ ನಾಟ್ ಪಾರ್ಟ್ ಆಫ್ ಅವರ್ ಕಲ್ಚರ್, ರೈಟ್. ಕೆಲವು ಕಮ್ಯುನಿಟೀಸಲ್ಲಿ ಇರಬಹುದು, ನಾನಿಲ್ಲ ಅಂತ ಹೇಳ. ಕರ್ನಾಟಕದಲ್ಲೂ ದೇರ್ ಆರ್ ಸಮ್ ಕಮ್ಯುನಿಟೀಸ್ ವಿಚ್ ಡೂ ಇಟ್, ದ್ಯಾಟ್ಸ್ ಓಕೆ, ದ್ಯಾಟ್ಸ್ ದೇರ್ ಟ್ರೆಡಿಷನ್. ಬಟ್ಟು ಬಹುಪಾಲು, ಸೊ ಅದಕ್ಕೊಂದು 5 star ಹೋಟ್ಲ್ ಬುಕ್ ಮಾಡಿ, ನನಗೆ ಅದ್ರ ಬಗ್ಗೆ ಆಕ್ಷೇಪ ಇದೆ. ಈಗೇನು ಅವ್ರವ್ರ ಇಷ್ಟ. ಇವತ್ತು ಆಕ್ಷೇಪ ಮಾಡಿದ್ರೆ ಎಲ್ಲರೂ ಟ್ರೋಲ್ ಮಾಡ್ತಾರೆ, ನಿನಗೇನಮ್ಮ, ನಮ್ಮ ಇಷ್ಟ, ನಮ್ಮ ದುಡ್ಡು ಇರಲಿ. ಸೊ ಈ ಥರದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರನ್ನೂ ನೋಡಿ ನಾವೆಲ್ಲ ಬರೆ ಹಾಕೋತಾ ಇದ್ದೀವಿ. ಒಂದು ವಾರ ಮದುವೆ ಹಿಂದೆ ನಮ್ಮಲ್ಲಿ ನಡೀತಾ ಇರಲಿಲ್ವಾ ಅಂದರೆ ಹಳ್ಳಿಗಳಲ್ಲಿ ನಡೆಯೋದಂತೆ, ಆದರೆ ಈ ಸ್ಟೈಲಲ್ಲಿ ನಡೀತಾ ಇರಲಿಲ್ಲ. ಮೆಹಂದಿ, ಸಂಗೀತ ಅಂತೆಲ್ಲ ನಡೀತಾ ಇರಲಿ. ಮತ್ತು ಅವಾಗ ಟೈಮು ಇತ್ತು ಜನಗಳಿಗೆ. ಈಗ ಒಂದು ವಾರ ಮದುವೆ ಆಗ್ತೀವಿ. ಸೊ ಈ ಎಲ್ಲ ಗ್ಲ್ಯಾಮರ್ ಮಧ್ಯೆ ಬದುಕನ್ನು ಹೇಗೆ ಕಟ್ಕೋತೀವಿ ಅನ್ನೋ ಆಲೋಚನೆಯನ್ನು ಹುಡುಗ ಹುಡುಗಿ ಮಾಡಿರ್ತಾರ, ಕೂತು ಮಾತಾಡಿರ್ತಾರ. ಅಪ್ಪ ಅಮ್ಮ ಅನ್ನೋದು ಅಲ್ಲಗಳೆಯಲಾಗದ ಒಂದು ರಿಯಾಲಿಟಿ. ಈಗ ನಾವು ನಮ್ಮ ಅಪಾರ್ಟ್ಮೆಂಟಲ್ಲಿ ನಾವು ಇದ್ಬಿಡೋಣ, ಅವ್ರ ಪಡೆಗೆ ಅವ್ರು ಇರಲಿ ಅಂತ ಅನ್ನಿಸ್ಬೋದು. ಯಾವಾಗಲೂ ಹಾಗಿರಲ್ವಲ್ಲ. ಅವ್ರಿಗೆ ವಯಸ್ಸಾಗುತ್ತೆ, ಅವ್ರಿಗೆ ನಮ್ಮ ಅಗತ್ಯ ಬೀಳಬಹುದು. ಆವಾಗ ನಾವೇನು ಮಾಡ್ತೀವಿ,
ಮಕ್ಕಳಾದಾಗ ನಾವು ಈ ರೀತಿ ಕೂತು ಚರ್ಚೆ ಆಗುತ್ತಾ? ಡು ವಿ ಡಿಸ್ಕಸ್ ಆ ಫ್ಯೂಚರ್? ಮೆನಿ ಮ್ಯಾರೇಜಸ್ ಐ ಫೀಲ್ ದೇ ಹ್ಯಾವ್ ನಾಟ್ ಡಿಸ್ಕಸ್ಡ್. ಕೋರ್ಟ್ಶಿಪ್ಪೇ ಇರುತ್ತೆ, 2 ವರ್ಷ 3 ವರ್ಷ ಗೊತ್ತಿರೋರನ್ನೇ ಮದುವೆ ಆಗ್ತಾರೆ, ಬಟ್ಟು ಭವಿಷ್ಯದ ಬಗ್ಗೆ ಕೂತು ಸೀರಿಯಸ್ಸಾಗಿ ಮಾತಾಡಿರಲ್ಲ. ಕೆಲವೊಂದು ಅಸಂಪ್ಷನ್ನು ಇರುತ್ತೆ, ನಾನು ಇದನ್ನು ಮಾಡಿದ್ರೆ ಇವನು ಬೇಡ ಅನ್ನಲ್ಲ ಅನ್ನೋ ಅಸಂಪ್ಷನ್ನು, ಅಥವಾ ಇವಳು ಇದನ್ನು ಮಾಡಿದ್ರೆ ಇವಳು ನನಗೆ ಬೇಡ ಅನ್ನಲ್ಲ ಅನ್ನೋ ಅಸಂಪ್ಷನ್. ಹೀಗೆ ಕೆಲವೊಂದು ಮಾತಾಡಿರ್ತಾರೆ, ಯಾವುದನ್ನು ಅನೇಕ ವಿಚಾರಗಳು ಮಾತಾಡಿರಲ್ಲ. ಇದೆಲ್ಲ ಆದಾಗ ಭಿನ್ನಾಭಿಪ್ರಾಯಗಳು ಶುರುವಾಗುತ್ತೆ. ಬಟ್ ಈ ಮದುವೆನ ಉಳಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ರೆ ಉಳಿಸ್ಕೋಬೋದು. ಈ ಮದುವೆ ಬೇಡ ಅನ್ನಿಸ್ಬಿಟ್ರೆ ಯಾರ ಕೈಲೂ ಅದನ್ನು ಉಳಿಸೋಕ್ಕಾಗಲ್ಲ.